ಮಿಷನ್ ಹಾಕಂಡ್ರ ಕಳೆ ಮಿಷನ್ನು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲ. ನಾನು ಕೃಪಾ. ಇವತ್ತು ನಮ್ಮ ಮನೆಯವರು ನಮ್ಮೂರಿಗೆ ಹೋಗಿದ್ದಾರೆ ಔಷಧಿ ಹೊಡೆಯೋದಕ್ಕೆ. ನಾನು ತುಂಬ ದಿನದಿಂದ ನನಗೆ ಆ ಥರ ಕೆಲಸ ಆಗಿತ್ತಲ್ವಾ, ನಾನು ಒಂದಿನ ರೆಸ್ಟ್ ಬೇಕು ಅಂತ ಹೇಳಿದ್ದೆ. ಅದಕ್ಕೆ ನಮ್ಮ ಮನೆಯವ್ರು ಇವತ್ತು ನನ್ನನ್ನು ಎಬ್ಸಕ್ಕೆ ಹೋಗಿಲ್ಲ. ಅವರು ಬೇಗ ಎದ್ದಿದ್ದಾರೆ. ನನಗೆ ಏನಾಯಿತು ಅಂದರೆ ನಾನು ನಿನ್ನೆ ರಾತ್ರಿನೂ ಬೇಗ ಮಲಗಿದೆ. ಯಾಕೋ ಗೊತ್ತಲ್ಲ, ಒಂಥರ ಆಗ್ತಾಯಿತ್ತು. ಹಾಗಾಗಿ ನಾನು ಎಷ್ಟೊತ್ತಿಗೆ ಮಲಗಿದೆ, 8:45 9 ಗಂಟೆಗೇನೋ ಮಲಗಿಬಿಟ್ಟೆ ನಾನು. ಆಮೇಲೆ ಇವ್ರು ಎಷ್ಟೊತ್ತಿಗೆ ಮಲಗಿದ್ರೋ ಗೊತ್ತಿಲ್ಲ. ಆಮೇಲೆ ಇವರು ನನಗೆ ಎಷ್ಟೊತ್ತಿಗೆ ಎಚ್ಚರ ಆಯಿತು, 11 ಗಂಟೆಗೆ ಎಚ್ಚರ ಆಯಿತು. ನನಗೆ ಎಚ್ಚರ ಆಗಿರೋ ಟೈಮಲ್ಲೇ ಇವ್ರಿಗೂ ಎಚ್ಚರ ಆಯಿತು. ಅಂದರೆ ಒಳ್ಳೆ ಬೆಳಗ್ಗೆ ಆಗಿದೆಯೇನೋ ಅನ್ನೋ ಥರ ಎಚ್ಚರ ಆಗಿಬಿಡ್ತು. ಆಮೇಲೆ ಟೈಮ್ ನೋಡ್ತಾರೆ 11 ಗಂಟೆ. ಅಂದರೆ ಬೇಗ ಮಲಗಿದ್ದಕ್ಕೆ ಎಚ್ಚರ ಬೇಗ ಆಯಿತು. ಆಮೇಲೆ ಹೆಂಗೆಂಗೋ ಮಾಡಿ ನಿದ್ದೆ ಚೆನ್ನಾಗಿ ಬಂದಿದೆ. ಬೆಳಗ್ಗೆ ನಂಗೆ ಇವ್ರು ಎದ್ದಾಗ ಎಚ್ಚರ ಇರಲಿಲ್ಲ. ಇವ್ರು 5 ಗಂಟೆಗೇನೋ ಎದ್ದಿದ್ರಂತೆ. ಇವರು ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ನನ್ನನ್ನು ಎಬ್ಸೋದು ಬೇಡ ಅಂತ ಹೇಳಿ ಹೊರಗಡೆ ಹೋಗಿದ್ದಾರೆ ಪೇಪರ್ ಓದೋಕ್ಕೆ ಅಂತ. ಅಲ್ಲೇ ಯಾರೋ ಸಿಕ್ಕಿದ್ರಂತೆ. ಹಾಗೆ ಟೀ ಕುಡಿದು ಬಂದೆ ಅಂತ ಹೇಳಿದ್ರು. ಆಮೇಲೆ ನನಗೆ ಒಂದ್ಸಲ ಎಚ್ಚರ ಆಯ್ತು 6 ಗಂಟೆಗೆ. ಇವ್ರು ಯಾಕೆ ನನ್ನ ಎಬ್ಸ ಇಲ್ಲಲ್ಲ, ಇವರು ಇಲ್ಲ ಅಂತ ಫೋನ್ ಮಾಡ್ತೀನಿ, ಇಲ್ಲ ಹೋಗ್ಬಿಟ್ಟಿದ್ದಾರೆ ಊರಿಗೆ ಅಂತ ಹೇಳಿದೆ. ಹೋಗಲ್ಲ, ಅದು ಗೊತ್ತು ನನಗೆ. ಆಮೇಲೆ ಫೋನ್ ಮಾಡಿದೆ, ಫೋನ್ ಇಲ್ಲೇ ಕೆಳಗಡೆ ರಿಂಗ್ ಆಗ್ತಾ ಇತ್ತು. ಅವರು ಇರಲಿಲ್ಲ. ಇದ್ದಾರೆ ಅಂತ ಅಂದ್ಕೊಂಡೆ. ನಂಗೆ ಗೊತ್ತಾಯ್ತು ಇವರು ಪೇಪರ್ ಓದಕ್ಕೆ ಹೋಗಿದ್ದಾರೆ ಅಂತ ಅಂದ್ಕೊಂಡೆ. ಆಮೇಲೆ ನಾನು ಎದ್ದು ಬಂದೆ. ಆಮೇಲೆ ಟೀ ಮಾಡ್ಕೊಡ್ತೀನಿ ಅಂದರೆ ಬೇಡ ಅಂತ ಅಂದರು. ಕೆಲಸದವ್ರು ಬಂದಿದ್ದಾರೆ, ನಂಗೆ ಗೊತ್ತೇ ಇಲ್ಲ. ಅದು ಊರಿಗೆ ಹೋಗಿ ಒಂದಷ್ಟು ಮಿಷನ್ನು ಅದೆಲ್ಲ ಹಾಕೊಂಡು ಹೋಗಬೇಕು. ಆ ಊರಿನ ಕೆಲಸದವ್ರು ಬಂದಿರಲಿಲ್ಲ, ಔಷಧಿ ಹೊಡೆಯಕ್ಕೆ ಬರೋರು ಬಂದಿದ್ದರು. ನಾನು ಅವ್ರನ್ನ ನೋಡೇ ಇಲ್ಲ. ನೀವು ಹೋಗೋ ಟೈಮಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅವರಿದ್ದಾರೆ, ನಾನು ನೋಡೇ ಇಲ್ಲ. ಅವ್ರು ಕಾಂಪೌಂಡಿಂದ ಹೊರಗೆ ನಿಂತಿದ್ದಾರೆ. ನಾನು ಇವ್ರ ಹತ್ರ ಏನೋ ಮಾತಾಡ್ತಾ ಆಮೇಲೆ ನೋಡಿದೆ ಅವರು ಇದ್ದಾರೆ ಅಂತ ಹೇಳಿ. ನಮ್ಮನೆಯವರು ಇವತ್ತು ನಮ್ಮೂರಿಗೆ ಹೋಗಿದ್ದಾರೆ. ನನಗೂ ಹೋಗೋಣ ಅಂತ ತುಂಬ ಅನಿಸಿತ್ತು. ನಮ್ಮಮ್ಮ ಯಾವಾಗ ಇದು ಎಂಥದ್ದು ಶಿವರಾತ್ರಿ ಟೈಮಿಂದ ಕರಿತಾ ಇದ್ದಾರೆ, ಒಂದಿನ ಬಾ ಅಂತ. ನಾನೇ ಅವ್ರನ್ನ ಕರಿತಾ ಇದ್ದೀನಿ. ನನಗೆ ಯಾಕೋ ಬೇಜಾರಾಗಿತ್ತಲ್ವ ಅವಾಗ. ಒಂದಿನ ಬಾ, ಸಂಜೆ ಬಂದು ನೆಕ್ಸ್ಟ್ ಡೇ ಬೆಳಗ್ಗೆ 9 ಗಂಟೆ ಬಸ್ ಹತ್ತಿಸ್ತೀನಿ ಬಾ ಅಂತ. ನೀನು ಎಮ್ಮೆ ಕಾರದು ಕಟ್ಟಿ ಬಾ, ಬಸ್ ಹಿಂಗಿದ್ರು ಇದ್ದಾವೆ. ಆಮೇಲೆ ಇದು ಬೆಳಗ್ಗೆ ನಾನಿಲ್ಲಿ 9:30 10 ಗಂಟೆ ಬಸ್ ಹತ್ತುತ್ತೀನಲ್ವ, ಆ ಬಸ್ ಹತ್ತಿಸ್ತೀನಿ. ಮಧ್ಯಾಹ್ನ ಅದ್ರೊಳಗೆ ಹೋಗಿರ್ಬೋದು, ಹೋಗಿ ಮತ್ತೆ ಎಮ್ಮೆನ ಕರಿಬೋದು ಅಂತ ಎಷ್ಟು ಹೇಳಿದ್ರು. ಒಂದು ದಿನ ನಾನು ಬರ್ತೀನಿ ಅಂತ ಬಾಯಿಗೆ ಬರಲೇ ಇಲ್ಲ. ಇನ್ನು ಕರಿಬಾರ್ದು ಅಂದ್ಕೊಂಡಿದ್ದೀನಿ. ಅದಕ್ಕೇನೆ ಭಾಳ ಕರೆದೆ. ಅವಾಗಂತೂ ನಂಗೆ ಯಾಕೋ ಬೇಜಾರಾಗ್ತಾ ಇತ್ತಲ್ಲ. ಅವಾಗ ತುಂಬ ಕರೆದೆ, ದಿನಾ ಕರೀತಿದ್ದೆ ಫೋನ್ ಮಾಡಿದಾಗೆಲ್ಲ. ಅವ್ರು ನನಗೆ ಆ ಟೈಮಲ್ಲಿ ಹಂಗೆ ಫೋನ್ ಮಾಡೋರು, ಬರ್ತೀಯಲ್ಲ ನೀನು ಸೋಮವಾರ ಬರ್ತೀಯಲ್ಲ, ಅವಾಗ ಬರ್ತೀಯಲ್ಲ ಅಂತ. ಅವ್ರಿಗೂ ಬೇಜಾರಾಗಿತ್ತು ಅನಿಸುತ್ತೆ. ಅವಾಗ ನಾನು ಹೋಗಲಿಲ್ಲ. ಇವಾಗ ಅವ್ರು ನಾನು ಕರೆದಾಗ ಅವ್ರು ಬರಲಿಲ್ಲ. ಹಾಗೆ ಅವ್ರಿಗೆ ಅಲ್ಲಿ ಊರು ಬಿಟ್ಟು ಎಲ್ಲೂ ಹೋಗೋಕ್ಕೆ ಇಷ್ಟನೇ ಪಡಲ್ಲ ಅವರು. ಅಂದರೆ ಅಲ್ಲಿ ನೋಡ್ಕೊಂಡ್ರೆ ಯಾರು ಇರಲ್ಲ. ಹಾಗಾಗಿ ಅವ್ರಿಗೆ ಕಷ್ಟ ಆಗುತ್ತೆ. ಮತ್ತು ಗಿಡಗಳು ಒಂದು ರಾಶಿ, 1 ಎಕರೆ ಗಿಡ ಹಾಕೊಂಡ್ರೆ ಇನ್ನೇನು ಆದಿತ್ತು. 1 ಗಂಟೆ ನೀರು ಬಿಡೋಕ್ಕೆ ಬೇಕಾಗುತ್ತೆ. ನಿನ್ನೆ ಸಾಬುದಾನ ಇದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೆ, ನೆನೆಸಿಟ್ಟಿದ್ದೆ ಬೆಳಗ್ಗೆನೆ. ಏನದು ಸಂಡಿಗೆ ಮಾಡೋದಕ್ಕೆ ಅಂತ. ರಾತ್ರಿ ಯಾಕೋ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ ಈಗ ಮಾಡಲ್ಲ, ಕೊನೆಗೆ ಮಾಡ್ತೀನಿ. ನಮ್ಮನೆ 10 ಸಲ ಹೇಳಿ ಹೋಗಿದ್ದಾರೆ. ಮತ್ತು ನಾನು ಇಲ್ಲ ಅಂತ ಏನೂ ತಿಂಡಿ ಮಾಡ್ಕೊಳ್ದೆ ಇರಬೇಡ ಅಂತ ಹೇಳಿ ಹೋಗಿದ್ದಾರೆ. ನನಗೆ ನೆನ್ನೆ ಮಾಡಿರೋದು 1 ರೊಟ್ಟಿ ಇದೆ, ಸ್ವಲ್ಪ ಪಲ್ಯ ಏನೋ ಇದೆ, ಸಾಕು. ಅದೇ ನಾ ಮತ್ತೆ ಏನು ಮಾಡೋಕ್ಕೆ ಹೋಗಲ್ಲ. ಮಧ್ಯಾಹ್ನ ಏನಾದ್ರು ಒಂಚೂರು ಮೊಸರನ್ನೋ ಏನಾದ್ರು ಮಾಡ್ಕೊತೀನಿ. ನಿನ್ನೆ ತೋಟದಲ್ಲಿ ಔಷಧಿ ಹೊಡೆದ್ರ, ನಮ್ಮ ತೋಟದಲ್ಲೂ ಸೌಟಿದ್ರಲ್ಲೇ ಇದೆ. ಅಲ್ಲಿ ಮೆಣಸಿನ್ಕಾಳು ಮತ್ತು ಅಡಿಕೆ ಬಿದ್ದಿತ್ತಂತೆ, ಇದೆರಡು ಸಪ್ರೇಟ್ ಮಾಡಿ ಒಣಗಿಸು ಅಂತ ಹೇಳಿದರು. ಅದೇ ಬ್ಯಾಗ್ನ ಅಮ್ಮಂದೆಲ್ಲ ಒಂದಷ್ಟು ಬಾಕ್ಸ್ಗಳು ಅದೆಲ್ಲ ಇತ್ತು. ಸ್ವಲ್ಪ ಮೊಸರೆಲ್ಲ ಹೆಪ್ಪಾಕಿರಮ್ಮ ಅಂತ ಹೇಳಿದ್ದೆ. ಅದೆಲ್ಲ ಕೊಟ್ಟು ಕಳಿಸ್ದೆ. ಸ್ವಲ್ಪ ಬೆಣ್ಣೆ ಹಾಕಿ ಕಳಿಸಮ್ಮ ಅಂತ ಹೇಳಬೇಕು. ನಾನು ಹೋಗ್ಬೇಕು, ಸುಮಾರು ದಿನ ಆಯ್ತಲ್ಲ, ಬೆಣ್ಣೆನೂ ಖಾಲಿ ಆಗೋಕ್ಕಾಗಿದೆ. ಹಾಗಾಗಿ ಸ್ವಲ್ಪ ಇದೆ ಅದು ನಾನು ಕಡ್ದಿರೋದನ್ನು ಗ್ರೇವಿಗೆ ಇಲ್ಲ
ದೇವ್ರ ದೀಪಕ್ಕೆ ತುಪ್ಪಕ್ಕೆ ಕಾಯಿಸ್ಕೊಂಡ್ಬಿಡ್ತೀನಿ. ನಮ್ಮನೆ ನನಗೆ ತಿನ್ನೋಕೆ ಇಷ್ಟ ಆಗಲ್ಲ. ಊರಿನ ಬೆಣ್ಣೆನಪ್ಪ, ಅವಾಗ ತಾನೇ ಕಡ್ದಿರ್ತಾರಲ್ಲ ಆ ಬೆಣ್ಣೆ ಘಮನೇ ಒಂಥರ, ನಿಮಗೆಲ್ಲ ಹೇಳಿದ್ರೆ ಅರ್ಥನೇ ಆಗಲ್ಲ. ಅದು ಆ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ. ಮೆಹಂದಿ ನೆನೆಸಿಟ್ಕೊಂಡಿದ್ದೀನಿ, ಇವತ್ತು ಮೆಹಂದಿನೂ ಕೂಡ ಹಚ್ಕೊಬೇಕು. ವೀಡಿಯೋದಲ್ಲಿ ಇವತ್ತು ರೆಸಿಪಿ ಏನೂ ಇಲ್ಲ ಅನ್ಸುತ್ತೆ, ನೋಡೋಣ. ಅಮ್ಮ ತರಕಾರಿ ಬೇಕಾ ಅಂತ ಕೇಳಿದ್ರು, ಯಾಕೆ ಅಂದೆ. ಎಷ್ಟೊಂದು ತರಕಾರಿಗಳ ಹೆಸರು ಹೇಳಿದ್ರು. ತೊಂಡೆಕಾಯಿ ಎಲ್ಲ ಕೊಯ್ದಿಟ್ಟಿದ್ದೀನಿ ಅಂತ ಹೇಳಿದ್ರು. ಸುಮಾರು ತರಕಾರಿ ಹೆಸರು ಹೇಳಿದ್ರು. ಒಳ್ಳೆ ಸಂತೆಲೆಲ್ಲ ಹೇಳ್ತಾರಲ್ಲ ಹಾಗೆ, ಅಷ್ಟು ತರಕಾರಿ ಬೆಳೆದಿದ್ದಾರೆ. ಅವ್ರಿಗೆ ಏನಾದ್ರು ಬೆಳೆದಾಗ ಗಿಡಗಳು ಚೆನ್ನಾಗಾದಾಗ ಬಾ ವಿಡಿಯೋ ಮಾಡು ಬಾ ಅಂತ ನನ್ನ ಕರೀತಾರೆ. ನಾನೇನೋ ಊರಿಂದ ಇಟ್ಲಾಗ ಬರಂಗಿಲ್ಲ, ಬಂದೊಂದು 2 ದಿನಕ್ಕೆ ಏನು ಚೆನ್ನಾಗಾಗಿದಾವೆ ಗೊತ್ತಾ ಗಿಡ ಅಂತ. ಅದು ಹೆಂಗೆ 2 ದಿನಕ್ಕೆ ಚೆನ್ನಾಗಾಗ್ತವೆ? ನಾನು ಹಳೆ ಬ್ಲಾಗಲ್ಲೂ ಹೇಳಿದ್ದೆ. ನನಗೂ ಹೋಗೋಣ ಅನಿಸ್ತೋದ್ರೆ ಕೆಲಸದವರು, ಆಮೇಲೆ ಲಗೇಜ್ ಜಾಸ್ತಿ ಇತ್ತು. ಇದು ಮಿಷನ್ ಒಯ್ಬೇಕು, ಆಮೇಲೆ ಕಳೆ ಮಿಷನ್ನು ಕೂಡ ಒಯ್ಬೇಕು. ಇನ್ನು ನನಗೆ ಇದು ಶುರುವಾಗುತ್ತೆ, ಏನದು ಗೇರು ಬೀಜ ಹಾರ್ಸೋಕ್ಕೆ ಹೋಗ್ಬೇಕಲ್ಲ, ಅಲ್ಲಿ ಈ ಸಲ JCB ಕ್ಲೀನ್ ಮಾಡಿಸಿದ್ದೀನಿ ಅಂತ ಹೇಳಿದ್ರು. ಆಮೇಲೆ ಒಂದು ಸ್ವಲ್ಪ ಬೇರೆ ಬೇರೆ ಮರದ್ದೆಲ್ಲ ಕ್ಲೀನ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಮುಂಚೆಲ್ಲ ಇಡೀ ಹಿತ್ತಲು ಕ್ಲೀನ್ ಮಾಡಿಸ್ತಾ ಇದ್ವಿ, ಇವಾಗ ಅಷ್ಟೆಲ್ಲ ಮಾಡಿಸಲ್ಲ. ಮಧ್ಯಾಹ್ನನೂ ಯಾರೂ ಸಿಗಲ್ಲ, ಯಾವ್ಯಾವ ಮರದಲ್ಲಿ ತೆನೆ ಬಂದಿದೆಯೋ ನೋಡಿ ಆ ಮರದ ಅಡಿಗೆಲ್ಲ ಅಷ್ಟೇ ಕ್ಲೀನ್ ಮಾಡಿಸ್ತೀನಿ. ನಾನು ಹೆಂಗಪ್ಪ ಊರಿಗೆ ಹೋದ್ಮೇಲೆ ಇದು ಮಾಡೋದು ಅಂತ ಅನ್ಕೊಂಡು ಕೆಲಸ ಮಾಡೋದು ಅಂತ ನಂಗೆ ಯಾಕೋ ಗೊತ್ತಿಲ್ಲ. ಈ ವರ್ಷ ಏನೂ ಮಾಡೋಕ್ಕೆ ಬೇಡ ಥರ ಆಗಿದೆ. ಆವಾಗೆಲ್ಲ ಫಸ್ಟಿಗೆ ಹುಮ್ಮಸ್ಸಿತ್ತು, ಹಂಗೆ ಮಾಡ್ತಾಯಿದ್ದೆ. ಈಗ ಒಂದು ಮರದಲ್ಲೂ ಹಣ್ಣಾಗಿದೆ ಅಂತೆ. ಅಮ್ಮನೂ ಹೋಗೋರು, ಅವರು ನಂಗೆ ಈ ಸಲ ಹೋಗೋಕ್ಕಾಗಿಲ್ಲ ಕಣೆ ಅಂತ ಇದ್ರು. ಬೇಡ ಬಿಡಮ್ಮ ಅಂದೆ ನಾನು. ಆಮೇಲೆ ಏನೋ ಒಂದು ಹೇಳಬೇಕು ಅಂದ್ಕೊಂಡೆ, ಅದೇ ಮಧ್ಯ ಏನೋ ಯೋಚನೆ ಬರುತ್ತೆ, ಆಮೇಲೆ ಅದು ಮತ್ತೆ ಹೋಗ್ಬಿಡುತ್ತೆ. ಅದೇ ಇವತ್ತು ನಮ್ಮನೆಯವ್ರು ಊರಿಗೆ ಹೋಗಿದ್ದಾರೆ. ನನಗೂ ಇವತ್ತು ಏನೂ ಕೆಲಸ ಇಲ್ಲ, ತಿಂಡಿದು ಏನೂ ಇಲ್ಲ. ಅಟ್ಲಾಗನ್ನೆಲ್ಲ ಒರೆಸ್ಕೊಂಡ್ಬಿಡ್ತೀನಿ. ಒಂದು ಸೀರೆ ಫಾಲ್ ಹಚ್ಚೋದಿದೆ, ಅಮ್ಮಂದು 2 ಸೀರೆ ಇದ್ದಾವೆ ಅಂತೆ, ಕೊಡಮ್ಮ ಅಂತ ಅಂದೆ. ನಾನು ಅವತ್ತು ಫಸ್ಟ್ ಸಲ ಹೋದಾಗ ಅಮ್ಮಂಗೊಂದು ಸೀರೆ ತಂದಿದ್ದೆ PSR ಅಲ್ಲಿ. ಅದು ನಾನು ಫಾಲಿಗೆ ಹಚ್ಚಿರಲಿಲ್ಲ, ಹಂಗೆ ಕೊಟ್ಟಿದ್ದೆ. ಅದೇ ಇವತ್ತು ಇಸ್ಕೊಂಬರ್ರಿ ಅಂತ ಹೇಳಿದ್ದೀನಿ. ಇನ್ನು ನೆನಪಾದ್ರೆ ತರ್ತಾರೆ, ಇಲ್ಲ ಅಂದರೆ ಹೇಗಿದ್ರು ಊರಿಗೆ ಹೋಗ್ತೀನಲ್ಲ. ಅಮ್ಮ ಹಪ್ಪಳದ ಅಕ್ಕಿ ಬೇಕಲ್ವ ಈಗ, ಅದು ಯಾರೋ ಹೇಳಿದ್ರಂತೆ. ಅದು ಅಲ್ಲ, ನಮ್ಮ ಚಿಕ್ಕಮ್ಮ ಹೋದ ವರ್ಷ ಆ ಅಕ್ಕಿದ ಹಪ್ಪಳ ಮಾಡಿದ್ರಂತೆ. ಅಕ್ಕಿ ಹೆಸರುಗಳಿರುತ್ತೆ ಈ ಕಡೆ ಎಲ್ಲ ಹಳ್ಳಿಗಳಲ್ಲಿ. ಎಂಥದ್ದು ಅಕ್ಕಿ ಅಂದ್ರಪ್ಪ ನಂಗೆ ಗೊತ್ತಿಲ್ಲ. ಅದನ್ನ 1 kg ತರಿಸಿದಾರಂತೆ, ನೆನೆಸಿದಾರಂತೆ. ಅವರು ಹಪ್ಪಳ ಒಯ್ದು ಒಣಗಿಸಿ ಎಲ್ಲ ನೋಡಿದಾರಂತೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಅದೇ ಹಿಟ್ಟು ಮಾಡಿ ಕಳಿಸ್ತೀನಿ ಇವ್ರ ಹತ್ರ, ನೀನು 1-2 ಹಪ್ಪಳನ ಒಯ್ದು ಒಣಗಿಸಿ ನೋಡು ಅಂದರು. ನಂಗೆ ನಗು ಬಂತು, ಯಾಕಂದರೆ ಹಪ್ಪಳ ಎಲ್ಲ ಒಣಗಿಸೋಷ್ಟು ನಂಗೆ ಹಪ್ಪಳ ತಿಂದರೆ ಸಾಕಪ್ಪ ನಂಗೆ ಆಗಿರುತ್ತೆ. ನಂಗೆ ಹಸಿ ಹಪ್ಪಳ ಅಂದರೆ ಅಷ್ಟು ಇಷ್ಟನಾ, ನೋಡ್ತೀನಿ. ಸುಳ್ಳೆ ಇಲ್ಲ ಆದರೆ ಒಣಗಿಸ್ತೀನಿ, ಇಲ್ಲ ಅಂದರೆ ಇಲ್ಲ ಅವ ಚೆನ್ನಾಗಾಗಿತ್ತು ಅಂತ ಸುಳ್ಳು ಹೇಳ್ತೀನಿ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತಲ್ವ, ಇಷ್ಟು ವರ್ಷ ಹಪ್ಪಳ ಮಾಡಿ ಅವರೇ ಅದೆಲ್ಲ ಮೆಣಸು ಹಪ್ಪಳ ಅದೆಲ್ಲ ಅವ್ರು ಇದು. ಹಂಗಾಗಿ ಅವ ಚೆನ್ನಾಗಾಗಿತ್ತು ಅಂತೇಳಿ ಹಸಿ ಹಪ್ಪಳ ತಿಂದು ಕುತ್ಕೊಂತೀನಿ ನಾನು. ಅವ್ರು ಕಳ್ಸೋ ತನಕ ನಾನೀಗ ಕಾಯ್ತಾ ಇದ್ದೀನಿ. ಅನ್ನನೂ ಸ್ವಲ್ಪ ಇದೆ, ಮಧ್ಯಾಹ್ನ ಏನು ಮಾಡೋದೋ ಗೊತ್ತಿಲ್ಲ. ಮಧ್ಯಾಹ್ನ 99% ಊಟಕ್ಕೆ ಬರ್ತಾರೆ, ತಿಂಡಿ ಒಂದು ಅಲ್ಲಿ ತಿಂತಾರೆ. ಅಮ್ಮ ಇಡ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ ಎಂಥರ ಕಳಿಸ್ತಾರೆ. ನನಗೂ ನಮ್ಮ ಮನೆಯವರು ಊರಿಗೆ ಹೋದ್ರಲ್ವ, ನನಗೂ ಹೋಗಬೇಕು ಅಂತ ಅನಿಸಿತ್ತು. ಆದರೆ ಕೆಲಸದವರೆಲ್ಲ ಹೋಗ್ತಾ ಇದ್ರಲ್ವ, ಅದಕ್ಕೆ ನಾನು ಅವ್ರ ಜೊತೆಗೆ ಹೋಗಲಿಲ್ಲ. ಅಮ್ಮನೂ ತುಂಬ ದಿನದಿಂದ ಕರೀತಾಯಿದ್ರು, ನನಗೂ ಹೋಗಬೇಕು ಅಂತ ತುಂಬ ಅನಿಸಿತ್ತು, ಆದರೆ ಹೋಗೋಕ್ಕಾಗಲಿಲ್ಲ. ಮನೆಯವ್ರು ಮಲಗು ಸ್ವಲ್ಪ ಹೊತ್ತು, ನಾನು ಊರಿಗೆ ಹೋದ್ಮೇಲೆ ಅಂತ ಹೇಳಿದ್ರು. ನಂಗೆ ಹಾಗೆ ಒಂದು ಸಲ ಎಚ್ಚರ ಆದಮೇಲೆ ಮತ್ತೆ ನನಗೆ ನಿದ್ದೆ ಬರಲ್ಲ. ಹಾಗಾಗಿ ನಾನು ಇವತ್ತು ಕೆಲಸನಾದರೂ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿ ಮಧ್ಯಾಹ್ನದ ಮೇಲೆ ರೆಸ್ಟ್ ತೊಗೊಳಕ್ಕಾಗುತ್ತೆ ಅಂತ ಅಂದ್ಕೊಂಡೆ. ಆಮೇಲೆ ಇವರು ಕೂಡ ತುಂಬ ಏನು ಲೇಟ್ ಆಗಲಿಲ್ಲ, ಬೇಗ ಔಷಧಿ ಎಲ್ಲ ಹೊಡೆದು ಬೇಗನೆ ಬಂದರು. ಆದರೆ ಆ ಕಾಯ್ದಿರುತ್ತಲ್ಲ, ಅದೇ ಬೇಜಾರಾಗುತ್ತೆ. ಹಾಗಾಗಿನೇ ಸಣ್ಣ ಪುಟ್ಟ ಮನೆಯದು ಕ್ಲೀನಿಂಗ್ ಕೆಲಸ ಅದು ಇದು ಎಲ್ಲ ಇರುತ್ತಲ್ವ, ಅದನ್ನಾದರೂ ಮಾಡ್ಕೊಳ್ಳೋಣ ಅಂತ ಇವತ್ತು ಅದನ್ನು ಕೂಡ ಮಾಡಿದೆ. ಪಾತ್ರೆಗಳು ಕೂಡ ನಾನು ವಾಶ್ ಮಾಡಿದ್ದನ್ನು ತೊಳ್ಕೊಂಡಿರಲಿಲ್ಲ. ನನ್ನದು ಒಂದು ಸ್ವಲ್ಪ ಪಾತ್ರೆಗಳಿತ್ತಲ್ವ, ಅದನ್ನು ಕೂಡ ತೊಳಿಬೇಕಾಗಿತ್ತು. ಈ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡೆ. ಹಾಗೆ ನಿನ್ನೆ ನಮ್ಮ ಮನೆಯವರು ಬರಬೇಕಿದ್ರೆ ಮಂಗನ ಕಾಟ ತುಂಬ ಆಗಿಬಿಟ್ಟಿದೆ ನಮ್ಮ ತೋಟದಲ್ಲಿ. ಒಂದು ಸ್ವಲ್ಪ ದಿನದ ಹಿಂದೆ ಹೋಗಿತ್ತು, ಹೋದ ವರ್ಷದ ಅಷ್ಟೊತ್ತಿಗೆ. ಈಗ ಮತ್ತೆ ಬಂದಿದ್ದಾವಂತೆ. ತುಂಬ ಎಳ್ನೀರನ್ನ ಕೆಡಗಿದ್ವು. ಅದರಲ್ಲಿ ಒಂದು 3-4 ಎಳ್ನೀರನ್ನ ತೊಗೊಂಡು ಬಂದಿದ್ದರು. ಬೆಳಗ್ಗೆ ಕುಡಿ ಅಂತ ಹೇಳಿದರು. ಬಿಸಿ ನೀರೆಲ್ಲ ಕುಡ್ದಾದ್ಮೇಲೆ ಆ ಎಳ್ನೀರು ಕೂಡ ಕುಡಿದೆ. ಅದೊಂಥರ ಕುಡಿದಾಗ ಹೊಟ್ಟೆ ತುಂಬ್ದಂಗೆ ಇರುತ್ತಲ್ವ, ಅದಕ್ಕೆ ಮೇಲ್ಗಡೆ ಬಂದು ಬೆಡ್ಶೀಟ್ ತೆಗಿಯೋಣ ಅಂತ ಅಂದ್ಕೊಂಡೆ. ಆಮೇಲೆ ಅಯ್ಯೋ ಮತ್ತು ಯಾರು ತೆಗಿತಾರೆ ಅಂತ ಹೇಳಿ ನಾಳೆ ವಾಷಿಂಗ್ ಮಷಿನ್ ಹಾಕೋ ದಿನ ಆಗಿತ್ತು. ಹಾಗಾಗಿ ನಾಳೆ ಬೆಳಗ್ಗೆ ತೆಗಿಯೋಣ ಅಂತೇಳಿ ಇವತ್ತು ಬೆಡ್ಶೀಟ್ ಏನೂ ತೆಗಿಲಿಲ್ಲ. ಆದರೆ ತೆಗಿಬೇಕಾಗಿತ್ತು ಅನ್ನಿಸ್ತು ನನಗೆ, ಯಾಕಂದರೆ ನಾಳೆ ನನಗೆ ಈಸಿ ಆಗ್ತಾಯಿತ್ತು. ಇವತ್ತೇನು ಕೆಲಸ ಇರಲಿಲ್ಲಲ್ಲ, ಬೆಡ್ಶೀಟ್ ತೆಗೆದು ಬೇರೆ ಬೆಡ್ಶೀಟ್ ಹಾಕಿದ್ರೆ ನಾಳೆನೇ ವಾಶ್ ಮಾಡ್ಬೋದಾಗಿತ್ತು.
ಆ ಟೈಮಲ್ಲಿ ಏನು ಅನ್ನಿಸ್ತೋ ಹಾಗೆ ಮಾಡಿದೆ. ಹಾಗೆ ಒಂದಷ್ಟು ಬಟ್ಟೆಗಳು ಕೂಡ ಮಡ್ಚೋದಿತ್ತು, ಅದನ್ನು ಕೂಡ ನಾನು ಮಡಚಿ ಇಟ್ಟೆ. ಆಮೇಲೆ ಇಲ್ಲೆಲ್ಲ ಕ್ಲೀನ್ ಮಾಡಿ ಹಾಗೆ ಮಿಷನ್ನನ್ನು ಕೂಡ ಹಾಕಿ ಬಂದೆ. ಒಂದು ಸಲ ಕಸನೂ ಕೂಡ ಹೊಡೆದೆ, ತುಂಬ ಕಸ ಇತ್ತು. ಹಾಗಾಗಿ ಕಸ ಹೊಡೆದು ಮಿಷನ್ ಹಾಕಿ ಬಂದೆ. ಅದು ಅದ್ರ ಪಾಡಿಗೆ ಅದು ಮಾಪ್ ಮಾಡ್ತಿರುತ್ತೆ. ಇವತ್ತು ಕೈಯಲ್ಲೇ ಒರೆಸೋಣ ಅಂತಲೂ ಅಂದ್ಕೊಂಡೆ, ಆಮೇಲೆ ಯಾಕೋ ಬೇಡ ಅಂತ ಅನ್ನಿಸ್ತು. ಅದು ಇದನ್ನು ಕುಡ್ದಿದ್ದೆ ಅಲ್ಲ, ಎಳ್ನೀರನ್ನ, ಅದೊಂಥರ ಹೊಟ್ಟೆ ತುಂಬ್ದಂಗಿತ್ತು. ಹಾಗಾಗೇ ಲೇಟಾಗಿ ಟೀನ ಕುಡಿತಾ ಇದ್ದೀನಿ. ನಮ್ಮನೆಯವ್ರು 2 ಸಲ ಫೋನ್ ಮಾಡಿದ್ರು, ಟೀ ಕುಡ್ತೀಯಾ ಅಂತ. ಇಲ್ಲ ಅಂದೆ. ನಾಳೆ ಒಳ್ಳೆ ಹಾಲಲ್ಲಿ ಟೀ ಮಾಡ್ಕೊಂಡು ಕುಡಿಬೋದು. ಅಮ್ಮನ ಹೆಂಗಿದ್ರು ಹಾಲು ಕೊಟ್ಟು ಕಳಿಸ್ತಾರೆ. ಅದು ಊರಿನ ಹಾಲಲ್ಲಿ ಟೀ ಕುಡಿಯೋ ಮಜನೇ ಬೇರೆ ಇರುತ್ತೆ. ಟೀ ಕುಡಿದಾಯಿತು. ಟೀ ಕುಡಿಯೋದಕ್ಕಿಂತ ಮುಂಚೆ ನಾನು ಕಸ ಎಲ್ಲ ಹೊಡೆದಿದ್ದೆ. ಟೀ ಕುಡಿದವಳು ನೆಲ ಒರೆಸಿದ್ರೆ ಸರಿಯಾಗುತ್ತೆ ಅಂತ. ಹಾಗೆ ಏನಾಯಿತು ಅಂದರೆ, ನಾನು ಟೀ ಇಟ್ಕೊಂಡಿದ್ದೆ ಅಲ್ವಾ, ಆವಾಗ ಇದನ್ನು ಡೈನಿಂಗ್ ಟೇಬಲ್ ಆದರೂ ಒರೆಸ್ಕೊಬಿಡೋಣ ಅಂತ ಟೀ ಕುದಿಯೋದ್ರೊಳಗೆ ಡೈನಿಂಗ್ ಟೇಬಲ್ ಒರೆಸ್ತಾ ಇದ್ದೆ. ಆದರೆ ಟೀ ಪೂರ್ತಿ ಉಕ್ಕಿ ಹೋಗಿತ್ತು. ಅಲ್ಲಿ ಒಂದು 10 ನಿಮಿಷ ನನಗೆ ಸ್ಟವ್ನ ಕ್ಲೀನ್ ಮಾಡೋಕ್ಕಾಯಿತು. ಅದಾದ ನಂತರ ಈಗ ನೆಲನೂ ಕೂಡ ಒರೆಸಿ ಆಯಿತು. ಟೈಮ್ ಬಂದು 9:10 ಆಯಿತು. ನನ್ನ ಅಡುಗೆ ಮನೆ ಎಲ್ಲ ಕ್ಲೀನಾಗಿದೆ. ಯಾರೂ ಇಲ್ಲ ಅಂದರೆ ಅಡುಗೆ ಮನೆ ಇದೇ ಥರ ಇರುತ್ತೆ. ಯಾಕಂದರೆ ನಾನು ಅಡುಗೆ ಮನೆಗೆ ಹೋಗೋದೇ ಕಮ್ಮಿ. ಏನಿರುತ್ತೋ ಅದನ್ನು ತಿಂತೀನಿ. ನಂಗೆ ಅವಾಗ ಹಸಿನೂ ಆಗೋಲ್ಲ, ಏನೂ ಆಗೋಲ್ಲ. ನಮ್ಮನೆಯವ್ರು ಫೋನ್ ಮಾಡಿದ್ರು, ತಿಂಡಿ ತಿಂದ್ಯಾ ಅಂತ. ಇಲ್ಲ ತಿಂತೀನಿ ಅಂದೆ. ಅವ್ರು ಹೇಳಿದರು ಬಿಸಿ ಬಿಸಿ ಒಂಚೂರು ಉಪ್ಪಿಟ್ಟು ಅಥವಾ ಏನಾದರೂ ಒಂಚೂರು ಮಾಡ್ಕೊ ಅಂತ ಹೇಳಿದರು. ನಾನು ಹೆಣ್ಮಕ್ಳು ಏನು ಗೊತ್ತಾ, ಅಡುಗೆ ಮನೆಗೆ ರಜೆ ಸಿಕ್ಕರೆ ಸಾಕಪ್ಪ ಅನ್ನೋ ಥರ. ಆದರೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ, ಆದರೆ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಯಾರೂ ಇಲ್ಲ ಅಂದರೆ ನನಗಂತೂ ಹಾಗೆ ಅನಿಸೋದು. ನಾನು ಏನೂ ಇಲ್ಲದೆ ಬೇಕಾದ್ರೆ ಹಾಗೇ ಇರ್ತೀನಿ. ಆದರೆ ಹೋಗಿ ಅಡುಗೆ ಮನೆಗೆ ಹೋಗಿ ನನಗೆ ಅಂತ ಅಡುಗೆ ಮಾಡ್ಕೊಳಕ್ಕೆ ನನಗೆ ಬೇಜಾರಾಗುತ್ತೆ. ನಿಮಗೂ ಯಾರಿಗಾದರೂ ಹಾಗೆ ಅನಿಸುತ್ತಾ ಅಂತ ಕಮೆಂಟಲ್ಲಿ ತಿಳಿ. ಮನೆ ತುಂಬ ಜನ ಇದ್ದಾಗ ಅವರಿಗೊಂದು ಇಷ್ಟ, ಇವರಿಗೊಂದು ಇಷ್ಟ ಅಂತ ಎಷ್ಟೊಂದು ಅಡುಗೆ ಮಾಡಿಕೊಡ್ತೀನಿ. ಆದರೆ ಮನೇಲಿ ಒಬ್ಬಳೇ ಇದ್ದಾಗ ನನಗೆ ಅಂತ ಅಡುಗೆ ಮಾಡೋಕ್ಕೆ ನನಗೆ ಬೇಜಾರಾಗುತ್ತೆ. ಎಲ್ಲರಿಗೂ ಹಾಗೆ ಅನಿಸುತ್ತೆ. ಬೇರೆಯವರಿಗೆ ಮಾಡಿಕೊಡೋದ್ರಲ್ಲೇ ಒಂಥರ ಖುಷಿ ಜಾಸ್ತಿ. ಸಾಬುದಾನದು ಸಂಡಿಗೆ ಮಾಡಿದ್ದೆ ಅಲ್ವಾ, ಅದು ಚೆನ್ನಾಗಿ ಆಗಿತ್ತು. ಅದಕ್ಕೇ ನಾನು ನಿನ್ನೆ ಸಂಜೆನೇ ಮಾಡೋಣ ಅಂತ ಸಾಬುದಾನನ ಬೆಳಗ್ಗೆನೇ ನೆನೆಸಿಟ್ಟಿದ್ದೆ. ನಿನ್ನೆ ಯಾಕೋ ಗೊತ್ತಿಲ್ಲ, ಸಂಜೆ ನನಗೆ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗೆ ಬೆಳಗ್ಗೆ ಹೆಂಗಿದ್ರು ಇವರು ಇರಲ್ವಲ್ಲ, ಬೆಳಗ್ಗೆ ಮಾಡೋಣ ಅಂತ ಸಾಬುದಾನದ ಸಂಡಿಗೆಗೂ ಕೂಡ ಗಂಜಿನ ಮಾಡ್ತಾ ಇದ್ದೀನಿ. ಸಾಬುದಾನ ನೆನೆಸಿದ್ದೆಲ್ಲ ಅದನ್ನು ಜಸ್ಟ್ ಮಿಕ್ಸಿಗೆ ಹಾಕಿ ಬಿಸಿ ನೀರು ಕುದಿಯೋಕ್ಕಿಟ್ಟು, ಸೇಮ್ ರಾಗಿ ಗಂಜಿ ಎಲ್ಲ ಮಾಡ್ತೀವಲ್ವ ಅದೇ ಥರ. ಹಾಗೆ ನಾನು ಹೋದ್ಸಲ ಒಣಗಿಸ್ದಾಗ ಒಬ್ಬರು ಕಮೆಂಟಲ್ಲಿ ಹಾಕಿದ್ರು, ಏನೋ ಪೇಪರ್, ಬಟರ್ ಪೇಪರಲ್ಲಿ ಹಾಕಿ ಅಂತ ಹೇಳಿದರು. ನಾನು ಮಾಡೋದು ಸ್ವಲ್ಪ ಅಲ್ವಾ, ಹಾಗಾಗಿ ನಾನು ಬಟರ್ ಪೇಪರ್ ಅದೇನೋ ಕೊಳ್ಳಕ್ಕೆ ಹೋಗಲಿಲ್ಲ. ಮನೇಲೇ ಇರೋ ಕವರಲ್ಲೇ ಹಾಕೋಣ ಅಂತ ಅದೇ ಥರ ಹೊಯ್ದೆ ಕೂಡ. ತುಂಬ ಚೆನ್ನಾಗಾಗುತ್ತೆ. ಯಾರಾದರೂ ಮಾಡಿಲ್ಲ ಅಂದರೆ ಇದನ್ನು ಮಾಡಿ. ಇಷ್ಟ ಆಯಿತು ಅಷ್ಟೇ. ನಾನು ಜಾಸ್ತಿ ಮಾಡಲ್ಲ. ನಾನು ಯಾವ ಕೆಲಸನೂ ಅಷ್ಟೇ, ನಂಗೊಂಥರ ಅಯ್ಯೋ ಸಾಕಪ್ಪ ಬೇಜಾರು ಬಂದು ಹೋಯ್ತು ಅನ್ನೋ ಥರ ಕೆಲಸ ಮಾಡಲ್ಲ. ಅದು 2 ಸಲ ಬೇಕಾದರೆ ಮಾಡ್ತೀನಿ. ನನಗೆ ಆ ಕೆಲಸ ಖುಷಿ ಕೊಡಬೇಕು, ಅದು ನನಗೆ ಹಂಗೆ ಅನಿಸುತ್ತೆ. ಹಾಗೆ ಎಳ್ನೀರು ಕುಡ್ದಿದ್ದೆ ಅಲ್ಲ, ಅದರಲ್ಲಿ ಗಂಜಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಆದರೆ ಅದರಲ್ಲಿ ಗಂಜಿ ಅಷ್ಟೊಂದು ಇರಲಿಲ್ಲ, ಸ್ವಲ್ಪ ಗಟ್ಟಿನೇ ಆಗೋಗಿತ್ತು. ಈ ವರ್ಷ ಮಾವಿನಕಾಯಿ ತುಂಬ ಬಿಟ್ಟಿರೋದಕ್ಕೆ ಎಲ್ಲಿ ನೋಡಿದ್ರು ಮಾವಿನ ಮಿಡಿ ಕೊಯ್ಯೋರು ಕಾಟ. ಇಲ್ಲಿ ನಮ್ಮನೆ ಹತ್ರನೂ ಅಷ್ಟೇ, ಬೆಳಗ್ಗೆ ಬಂದು ಒಂದು ಸಲ ಕೊಯ್ದು ಹೋಗಿದ್ರು, ಈಗ ಮತ್ತೆ ಕೊಯ್ತಾ ಇದ್ದಾರೆ. ಮತ್ತು ನಮ್ಮನೆ ಪಕ್ಕಕ್ಕೂ ಒಂದು ಸ್ವಲ್ಪ ಇದೆ, ಅದಕ್ಕೂ ಕೊಯ್ತೀವಿ ಅಂದರು. ಅದು ನಾವು ಹೇಳ್ಕೊಂಡಿದ್ವಿ, ಹಾಗಾಗಿ ಅದನ್ನು ಕೊಯ್ಬೇಡಿ ಅಂತ ಹೇಳಿದೆ. ಅವ್ರು ಓನರೇ ಬಂದು ಅವರೇ ನಿಂತು ಅವರೊಂದು ಸ್ವಲ್ಪ ಕೊಯ್ಸ್ಕೊಂಡು ಹೋದರು. ಆಮೇಲೆ ನನಗೆ ಬಂದವರಿಗೆಲ್ಲ ನಮಗೆ ಬೇಕು ಅಂತ ಹೇಳಿ ಸಾಕಾಗಿ ಹೋಗಿತ್ತು. ನಾನು ನಮ್ಮನೆಯವ್ರಿಗೆ ಅದೇ ಪದೇ ಫೋನ್ ಮಾಡ್ತಾಯಿದ್ದೆ, ಆ ಮಿಡಿನೂ ಕೊಯ್ಸೋಣ ಅಂತ ಹೇಳಿ. ಅದೇ ಕೊಯ್ಸ್ತೀನಿ ಅಂತ ಹೇಳ್ತಾಯಿದ್ರು. ಇವತ್ತು ಮಧ್ಯಾಹ್ನನೇ ಬರ್ತಾರಂತೆ. ಬಂದರೆ ಅದನ್ನು ಕೊಯ್ದುಬಿಟ್ಟು
ಊರಿಗೆ ಒಯ್ದು ಅಮ್ಮನಿಗೆ ಕೊಡೋಣ ಅಂತ ಇದ್ದೀನಿ. ತೆಂಗಿನಕಾಯಿನ ನಾನು ತಿನ್ನಲಿಲ್ಲ, ಅದರಲ್ಲಿ ಎಳೆದು ಮಾತ್ರ ತಿಂದು ಉಳಿದಿರೋದನ್ನು ಹಾಗೇ ಇಟ್ಟೆ. ಇವತ್ತು ಸಿಂಬನ್ ನೆನಪಾಯಿತು ನನಗೆ, ಅವನಿಗೆ ಬಹಳ ಇಷ್ಟ ತೆಂಗಿನಕಾಯಿ ಅಂದರೆ. ಅವನಿದ್ದಿದ್ರೆ ಅವನಾದರೂ ತಿಂತಿದ್ದ ಅಂತ ಅನ್ನಿಸ್ತು. ಹಾಗೆ ನಮ್ಮ ಮನೆಯವ್ರು ಬಂದಾಗ 1:45 ಆಗಿತ್ತು. ಅಮ್ಮ ಏನೇನು ಕೊಟ್ಟು ಕಳಿಸಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಮುಖ್ಯವಾಗಿರೋದು ನನಗೆ ಹಪ್ಪಳದ ಹಿಟ್ಟು. ನಾನು ನೋಡ್ತಾ ಇದ್ದೀನಿ ಯಾವುದ್ರಲ್ಲಿದೆ ಅಂತ. ಇದು ಹೂವು ಕೊಟ್ಟು ಕಳಿಸಿದ್ರು ಅಮ್ಮ, ಸೇವಂತಿಗೆ ಹೂವು ಅಂತೆ. ಅದು ನಿಮಗೆ ತೋರ್ಸೋದು ನಾನು ಮರ್ತುಬಿಟ್ಟೆ, ಸಾರಿ. ಈಗ ತೋರ್ಸೋಕ್ಕೆ ಅಂತಲೇ ಪಾಪ ಅವ್ರು ಕಳಿಸಿರ್ತಾರೆ, ನಾನು ತೋರಿಸ್ಲೇ ಇಲ್ಲ. ನಾನು ಅದನ್ನು ನೋಡಿದ್ದು ಸಂಜೆ ಕಡೆ ಆಯಿತು. ಹಾಗೆ ಮೊಸರು ಕೂಡ ಅಮ್ಮಂಗೆ ಹೆಪ್ಪಾಕಿ ಸಿಹಿ ಮೊಸರು ಕೊಟ್ಟು ಕಳಿಸಮ್ಮ ಅಂತ ಹೇಳಿದ್ದೆ. ಇದು ಹಪ್ಪಳದ ಹಿಟ್ಟದು ಮಾಡಿ ಅಮ್ಮ ಕಳಿಸಿದ್ರು. ಹಾಗೆ ಹಾಲು ಅಷ್ಟೇ ಜಾಸ್ತಿ ಕಳಿಸಮ್ಮ ಅಂದಿದ್ದೆ. ನಾನು ಅಮ್ಮನಿಗೆ ಬೆಣ್ಣೆ ಬೇಕು ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಮರ್ತು ಬಿಟ್ಟಿದ್ದೆ. ಆಮೇಲೆ ಅವರೇ ಬೆಣ್ಣೆನ ಕೊಟ್ಟು ಕಳಿಸಿದ್ರು. ಅದಕ್ಕೆ ತಾಯಿ ಅನ್ನೋದು. ತರಕಾರಿ ಅಂತೂ ಎಷ್ಟೊಂದು ಕೊಟ್ಟು ಕಳಿಸಿದ್ರು. ಟೊಮೆಟೊ ಕಾಯಿ, ಆಮೇಲೆ ಇದು ಮೂಲಂಗಿ, ಆಮೇಲೆ ಈ ವರ್ಷ ನಾನು ಹಲಸಿನ ಗುಜ್ಜೆ ತಿಂದಿರಲಿಲ್ಲ. ನಮ್ಮ ಮನೆಯವ್ರಿಗಂತೂ ಹೇಳಿ ಸಾಕಾಗಿತ್ತು. ಕೆಲಸದವ್ರಿಗೆಲ್ಲ ಹೇಳಿದೆ, ಯಾರೂ ಹಲಸಿನ ಗುಜ್ಜನ್ನ ತಂದು ಕೊಟ್ಟಿರಲಿಲ್ಲ. ಅಮ್ಮ ಪಾಪ ನನಗೆ ಅಂತ ಹಲಸಿನ ಗುಜ್ಜನ್ನ ಕೊಟ್ಟು ಕಳಿಸಿದ್ದಾರೆ. ಅವ್ರ ಮನೆಯಿಂದ ಇಷ್ಟೊಂದು ಬಂದಿದೆ ನನಗೆ. ಹಾಗೆ ತರಕಾರಿ ಎಲ್ಲ ತಂದಿದ್ರಲ್ವ, ಅದು ಬಿಸಿಲಿಗೆ ಒಂಥರ ಆಗಿಬಿಟ್ಟಿತ್ತು. ಅದಕ್ಕೆ ಫಸ್ಟು ಅದನ್ನೆಲ್ಲ ಬಿಚ್ಚಿಡು ಅಂತ ಹೇಳ್ತಾ ಇದ್ರು. ನಾನು ಬೆಣ್ಣೆದು ಹೇಳಿರಲಿಲ್ಲಲ್ಲ ನಮ್ಮ ಮನೆಯವ್ರಿಗೆ, ಅದೇ ನಾನು ಹೇಳ್ತಾ ಇದ್ದೆ, ಬೆಣ್ಣೆ ಇಸ್ಕೊಂಡು ಬಂದ್ರಾ ಅಂತ ಕೇಳಿದೆ. ಹೋಗೆ ನಾನು ಹೆಂಗೆ ಕೇಳಲಿ, ನಿಮ್ಮಮ್ಮ ಬೇಕಾ ಅಂತ ಕೇಳಿದ್ರಂತೆ, ಹಂಗಾರೆ ಸ್ವಲ್ಪ ಕೊಡಿ ಅಂತ ಹೇಳಿದಾರಂತೆ. ಅವರು ಹಾಕ್ಕೊಟ್ರೆ ನಾನು ತರ್ಬೋದು, ನಾನಾಗೆ ಕೇಳಲ್ಲ ಅಂತ. ಅಯ್ಯೋ ದೇವ್ರೇ ಅಂತ ಅಂದ್ಕೊಂಡೆ. ಇನ್ನೇನಾರು ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದರೂ ಇದ್ದಿದ್ರೆ ನನಗೆ, ಇವರು ನಮ್ಮ ಮನೆಗೆ ಹೋಗೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ರೋ ಏನೋ ಗೊತ್ತಿಲ್ಲ. ಇದೆಲ್ಲ ನಮ್ಮ ಅಮ್ಮನೇ ಬೆಳೆದಿರೋ ತರಕಾರಿ. ಖುಷಿಯಾಗುತ್ತೆ, ಹಳ್ಳಿಲಿ ಜೀವನ ಮಾಡಬೇಕು ಅಂತಲೂ ಅನಿಸುತ್ತೆ. ಬಸಳೆ ಸೊಪ್ಪು ಕೂಡ ಕೊಟ್ಟು ಕಳಿಸಿದ್ರು. ಯಾಕಂದರೆ ನಮ್ಮ ಮನೆಯವರಿಗೆ ಪುಂಡಿ ಸೊಪ್ಪು ಅಂದರೆ ತುಂಬಾ ಇಷ್ಟ. ನನಗೆ ಇದರಲ್ಲಿ ತುಂಬ ಇಷ್ಟವಾಗಿರೋದು ಏನಂದರೆ ಹಾಲು, ಹಾಗೆಯೇ ಟೀ ಕುಡಿಯೋದಕ್ಕೆ. ನಿಮಗೆಲ್ಲ ಗೊತ್ತಿರುತ್ತೆ, ಹಪ್ಪಳದ ಹಿಟ್ಟು. ನಾನು ಅದಕ್ಕಾಗಿಯೇ ಕಾಯ್ತಾ ಇದ್ದೆ. ನಾನು ಅಮ್ಮ ಹಪ್ಪಳ ಒಯ್ದು ಕಳಿಸ್ತಾರೇನೋ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅದು ಹಪ್ಪಳ ಅಕ್ಕಿ 2 ದಿನ ಆಗಿತ್ತಂತೆ ನೆನೆಸಿ. ಹಾಗಾಗಿ ಅದನ್ನು 2 ದಿನ ಬಿಟ್ಟು ಹೊಯ್ಕೊಂಡು ತಿನ್ನು ಅಂತ ಹೇಳಿದ್ರು. ನಾನು ಅಷ್ಟು ದಿನ ಕಾಯ್ತೀನೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಈಗ ಇದಿಷ್ಟನ್ನು ತೆಗೆದು ಇಡಬೇಕು. ಆದರೆ ಹಸಿವು ತುಂಬ ಆಗ್ತಾಯಿತ್ತು ನನಗೆ. ಊಟ ಮಾಡೋಣವಾ ಅಂತ ಕೇಳಿದೆ. ನಮ್ಮನೆಯವರು ಅವ್ರಿಗೊಂಥರ ಊರಿಗೆ ಹೋಗಿ ಬಂದಿದ್ದೆಲ್ಲ ಗಡಿಬಿಡಿ ಆಗ್ತಾಯಿತ್ತಲ್ಲ, ಒಂದು 5 ನಿಮಿಷ ತಡಿ, ಕೈಕಾಲು ಮುಖ ಎಲ್ಲ ತೊಳೆದು ಒಂದು 10 ನಿಮಿಷ ಕುತ್ಕೊತೀನಿ, ಆಮೇಲೆ ಊಟ ಮಾಡೋಣ ಅಂತ ಹೇಳಿದ್ರು. ಅಮ್ಮ ಇಡ್ಲಿ ಏನು ಕೊಟ್ಟು ಕಳಿಸಿರಲಿಲ್ಲ, ಸಾಂಬಾರು ಮಾತ್ರ ಕೊಟ್ಟು ಕಳಿಸಿದ್ರು. ನಂಗೆ ನಿಜವಾಗ್ಲೂ ಒಳ್ಳೆಯದು ಅನ್ನಿಸ್ತು. ಯಾಕಂದರೆ ಬೆಳಗ್ಗೆಯಿಂದ ಏನೂ ಅಡುಗೆನ ಮಾಡಿರಲಿಲ್ಲ. ನಿಮಗೂ ಗೊತ್ತಲ್ವ, ಬೆಳಗ್ಗೆ ಒಂದು ರೊಟ್ಟಿ ತಿನ್ಕೊಂಡು ಕುತ್ಕೊಂಡವಳು. ನಮ್ಮನೆಯವರಿಗಾಗಿ ಕಾಯ್ತಾ ಇದ್ದೆ. ಹಾಗೆ ಹಣ್ಣು ಕೂಡ ಇವತ್ತು ಏನೂ ಇರಲಿಲ್ಲ ತಿನ್ನೋದಕ್ಕೆ. ಇದ್ಯಾವುದೂ ನಾನು ಎತ್ತಿಡಲಿಲ್ಲ. ಫಸ್ಟು ಊಟ ಮಾಡೋಣ ಅಂತ ಹೇಳಿ ಸಾಂಬಾರು ನೋಡಿದೆ, ಘಮ ಘಮ ಅಂತ ಇತ್ತು. ಬೆಣ್ಣೆ ಒಂದು ಸ್ವಲ್ಪ ಮಾತ್ರ ಕೊಟ್ಟು ಕಳಿಸಿದ್ರು. ಅದೇ ಇದೆ ಅಂತ ಅಂದ್ಕೊಂಡ್ರು ಏನೋ ಗೊತ್ತಿಲ್ಲ ಅವರು. ನಾನು 1 ಗಂಟೆಗೆ ಅನ್ನನ ಮಾಡಿದ್ದೆ. ಅದೇ ತಾಯಿನೇ ಅಂತಾರಲ್ವ, ಹಾಗೆ ಮಕ್ಕಳ ಬಗ್ಗೆ ತಾಯಿಗೆ ಬಿಟ್ಟರೆ ಇನ್ಯಾರಿಗೂ ಅಷ್ಟೊಂದು ಗೊತ್ತಿರಲ್ಲ. ಸಾಂಬಾರು ಬಿಸಿ ಮಾಡಲಾ ಅಂದೆ, ಬೇಡ ಅನ್ನ ಬಿಸಿ ಇತ್ತಲ್ವ, ಹಾಗಾಗಿ ಬೇಡ ಅಂತ ಹೇಳಿದ್ರು. ಸಾರು ಏನು ಬಿಸಿ ಮಾಡಲಿಲ್ಲ. ಹಾಗೆ ನಾನು ನಮ್ಮ ಮನೆಯವರು ಊಟ ಮಾಡಿದ್ವಿ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ವ್ಲಾಗಲ್ಲಿ ಸಿಗ್ತೀನಿ.